ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಒಂದು ತುಪ್ಪದ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮನೆಯಿಂದ ಹೊರಟ್ಬಿಡ್ತಾರೆ. ಆ ಮಗುಗೆ ಇವತ್ತು ಬ್ಯಾಂಡೇಜ್ ತೆಗೆಯೋದಿದೆ, ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಹೇಳಿದಾಗ, ಅಮ್ಮ ನಾನಿನ್ನು ಬರ್ತೀನಮ್ಮ ಅಂತ ಹೇಳಿ ಬಂದು ಶಾಂತಿ ಹತ್ರ ಹೇಳ್ತಾರೆ. ಆಗ ದಯವಿಟ್ಟು ಇನ್ನೊಂದ್ಸಲ ಈ ಮನೆ ಕಡೆ ಬರೋದಲ್ಲ, ತಲೆ ಹಾಕೊಂಡು ಮಲ್ಗೋದಕ್ಕೂ ಹೋಗಬೇಡಿ, ಈ ಮನೆ ಕಡೆ ಕಾಲಿಡಬೇಡಿ ನೀವು ಅಂತ ಹೇಳಿ ಹೇಳ್ತಾಳೆ. ಬೇಜಾರಾಗುತ್ತೆ. ಸರಿಯಮ್ಮ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನೋಡಮ್ಮ ನೋಡು, ಇಂಥವ್ರನ್ನೆಲ್ಲ ಮನೆ ಒಳಗಡೆ ಬಿಟ್ಕೊಂಡ್ರೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರೇ ನಮ್ಮ ನೆಂಟ್ರ ಸಂಬಂಧಿಕರ ಬಂದು ಇಲ್ಲಿ ಕೂತ್ಕೊಳ್ಳೋದಕ್ಕೆ ದರಿದ್ರದವರು ಅಂತ ಹೇಳಿ ಬೈದ್ಬಿಡ್ತಾರೆ. ರೋಹಿಣಿಗೆ ತುಂಬಾ ಕೋಪ ಬಂದುಬಿಡುತ್ತೆ. ಅಮ್ಮ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ, ಬನ್ನಿ ನಾವು ಹೋಗೋಣ ಅಂತ ಹೇಳಿ ಸೂರ್ಯ ಮೀನಾ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ರೋಹಿಣಿಗೆ ನನ್ನ ಮಗನ ಡಿಸ್ಚಾರ್ಜ್ ಇವತ್ತು, ನನ್ನ ಮಗನಿಗೆ ಎಲ್ತ ಅಪ್ಸೆಟ್ ಆಗಿದೆ, ಅವನ ಜೊತೆ ಇರಬೇಕು ಅಂತ ಅಂದರೂ ಕೂಡ ನನ್ನ ಕೈಯಲ್ಲಿ ಅವನ ಜೊತೆ ಇರೋದಕ್ಕೆ ಆಗ್ತಾಯಿಲ್ಲ. ಇದೆಲ್ಲದಕ್ಕೂ ಕಾರಣ ಮೀನಾ ಸೂರ್ಯ, ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಕೋಪ ಮಾಡ್ಕೋತಾಳೆ. ಹಾಗೆ ಮಗು ಬ್ಯಾಂಡೇಜ್ ಬಿಚ್ಚಿದಾಗ ನಿನ್ನನ್ನೇ ಫಸ್ಟ್ ನೋಡಬೇಕು ಅಂತ ಹೇಳಿರುತ್ತೆ. ಅದಕ್ಕೋಸ್ಕರ ರೋಹಿಣಿ ಏನಾದರೂ ಪ್ಲ್ಯಾನ್ ಮಾಡಿ ಹೋಗಲೇಬೇಕು ಅಂತ ಹೇಳಿ ಐಡಿಯಾ ಮಾಡ್ತಾ ಇರ್ತಾಳೆ. ಈ ಕಡೆ ಹಾಸ್ಪಿಟಲಿಗೆ ಕರ್ಕೊಂಡು ಬಂದು ಬ್ಯಾಂಡೇಜ್ ಎಲ್ಲ ಬಿಚ್ಚೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಅವರಮ್ಮ ಮೀನಾ ಮತ್ತು ಸೂರ್ಯ ಇಬ್ಬರನ್ನು ಕೂಡ ಆಚೆ ಕಳಿಸಿರ್ತಾರೆ. ರೋಹಿಣಿ ಕೂಡ ಬಂದು ಮಗು ನನ್ನನ್ನೇ ನೋಡಲಿ ಅಂತ ಹೇಳಿ ನಿಂತ್ಕೊಂಡಿರ್ತಾಳೆ. ನೋಡಮ್ಮ, ಇವಾಗ ಏನು ತೊಂದರೆ ಇಲ್ಲ, ನಾನು ಕೊಟ್ಟಿರುವಂತಹ ಡ್ರಾಪ್ಸು ಟ್ಯಾಬ್ಲೆಟ್ಸು ಇದನ್ನೆಲ್ಲ ಪದೇ ಪದೇ ಕೊಡ್ತಾ ಇರಿ. ಏನಾದರೂ ನೋವು ಬಂತು ಅಂತ ಅಂದರೆ ಒಂದ್ಸಲ ಕರ್ಕೊಂಡು ಬಂದು ಚೆಕಪ್ ಮಾಡಿಸಿ, ಅಂಥದ್ದೇನು ತೊಂದರೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಸರಿ, ತುಂಬ ಥ್ಯಾಂಕ್ಸ್ ಡಾಕ್ಟ್ರೆ ಅಂತ ಹೇಳಿ ಹೇಳಿದಾಗ ಸರಿ ಅಂತ ಹೇಳಿ ಬ್ಯಾಂಡೇಜ್ ಎಲ್ಲ ಬಿಚ್ಚುತ್ತಾರೆ. ಆಗ ಬಂದು ರೋಹಿಣಿನೇ ಮುಂದೆ ನಿಂತಿರ್ತಾಳೆ. ಆ ಮಗು ನೋಡಿ ಖುಷಿ ಪಡ್ತಾ ಇರುತ್ತೆ. ಆಗ ಅಜ್ಜಿ, ಇವ್ರು ನಮ್ಮ ಅಮ್ಮನ ಅಜ್ಜಿ ಅಂತ ಹೇಳಿದಾಗ, ಹೌದಪ್ಪ ಇವಳೇ ನಿಮ್ಮಮ್ಮ ಅಂತ ಹೇಳ್ತಾರೆ. ಅಮ್ಮ ಅಂತ ಹೇಳಿದಾಗ ಕ್ರಿಶ್ ಅಂತ ಹೇಳಿ ಬಂದು ತಪ್ಕೊಂಡು ಅಳ್ತಾ ಇರ್ತಾಳೆ. ಯಾಕಮ್ಮ ಇಷ್ಟು ದಿನ ನೀನು ನನ್ನ ಅಮ್ಮ ಅಂತ ಹೇಳಲೇ ಇಲ್ಲ ಅಂತ ಹೇಳಿದಾಗ, ಹೌದು ಕ್ರಿಶ್, ನಾನು ನಿನಗೆ ಅಮ್ಮ ಅಂತ ನಾನೇ ಹೇಳಿದ ಮೇಲೆ ನೀನು ನನ್ನ ಅಮ್ಮ ಅಂತ ಕರೀಲಿ ಅಂತ ಹೇಳಿ ನಾನು ಈ ವಿಚಾರ ನಿನಗೆ ಹೇಳಿರಲಿಲ್ಲ, ಆಯಿತಾ? ಇನ್ನು ಮುಂದೆ ಯಾವಾಗಲೂ ನಾನು ನಿನ್ನ ಜೊತೆಗೆ ಇರ್ತೀನಿ, ಖುಷಿಯಾಗಿ ನೋಡ್ಕೋತೀನಿ, ಆಯಿತಾ ಅಂತ ಹೇಳಿದಾಗ, ಥ್ಯಾಂಕ್ಸ್ ಅಮ್ಮ, ನೀನು ಯಾವಾಗಲೂ ನನ್ನ ಜೊತೆನೇ ಇರು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ. ಇದನ್ನು ಮೀನಾ ಸೂರ್ಯ ಇಬ್ಬರು ಕೂಡ ನೋಡ್ಬಿಡ್ತಾರೆ. ರೋಹಿಣಿ ಅವರಿಬ್ಬರು ಬಂದಿರೋದು ಗೊತ್ತಿಲ್ಲದೆ ಮಗು ಜೊತೆ ಆಟ ಆಡ್ತಾ ಇರ್ತಾಳೆ. ಇವರಿಬ್ಬರು ಕೂಡ ಬಂದು ನಿಂತ್ಕೊಂಡು, ಇವಳು ಯಾಕೆ ಇವ್ರ ಜೊತೆ ಇದ್ದಾರೆ, ಈ ಪೌಡ್ರಮ್ಮಂಗೆ ನಿಮ್ಮ ಮಗು ಜೊತೆ ಕೆಲಸ ಅಂತ ಹೇಳಿ ಶಾಕಲ್ಲಿ ನೋಡ್ತಾ ಇರ್ತಾರೆ. ಅಷ್ಟೆಲ್ಲ ಅವ್ರ ಅಮ್ಮ ಕೂಡ ಅವರಿಬ್ಬರು ನೋಡ್ತಾ ಇರೋದನ್ನ ನೋಡಿ ರೋಹಿಣಿ ಅಂತ ಹೇಳಿ ಹೇಳ್ತಾರೆ. ಅವರಿಬ್ಬರು ಬಂದಿರೋದನ್ನ ನೋಡಿ ರೋಹಿಣಿ ಕೂಡ ತುಂಬಾ ಶಾಕಾಗಿ ನಿಂತ್ಕೋತಾಳೆ. ಪೌಡ್ರಮ್ಮ, ನಿನ್ಗೇನಿಲ್ಲ ಕೆಲಸ ಅಂತ ಹೇಳಿ ಸೂರ್ಯ ಕೇಳ್ತಾನೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.